Good morning, one and all. In the previous session, we were dealing about industrial policy 1956. So we have completed with 1948 policy. Okay, hope means on April 30, 1956. Okay, on April 30, 1956. So the new industrial policy have been introduced by the government. Okay, in which they have replace ಮಾಡಿದ್ರು ಏನ್ ರಿಪ್ಲೇಸ್ ಮಾಡಿದ್ರು ಫಸ್ಟ್ ಯಾವ ಇಂಡಸ್ಟ್ರಿಯಲ್ ಪಾಲಿಸಿ ಇತ್ತು 1948 ಪಾಲಿಸಿ ಅದು ರಿಪ್ಲೇಸ್ ಮಾಡಿ ಹೊಸ ಪಾಲಿಸಿ ಇಂಟ್ರೊಡ್ಯೂಸ್ ಮಾಡಿದ್ರು ಯಾರು ಮಾಡಿದ್ರು ಗೌರ್ಮೆಂಟ್ ಆಫ್ ಇಂಡಿಯಾ ಇದು ಯಾವಾಗ ತಗೊಂಡ್ ಬಂದ್ರು ಅಂದ್ರೆ ಆನ್ April 30, 1956 ಏನ್ ಮಾಡಿದ್ರು ಗೌರ್ಮೆಂಟ್ ಆಫ್ ಇಂಡಿಯಾ ಡಿಕ್ಲೇರ್ಡ್ ಅ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಓಕೆ ದ ಇದು ಎದಕ್ ದ ಮೇನ್ ರೀಸನ್ ಎದಕ್ ತಗೊಂಡ್ ಬಂದಂದ್ರೆ as you know the new constitution of our constitution of India ಫ್ರೇಮ್ ಆಗಿದ್ದು ಓಕೆ ಅದರ ಜೊತೆ ಫಂಡಮೆಂಟಲ್ ರೈಟ್ಸ್ ಇಂಪ್ಲಿಮೆಂಟ್ ಮಾಡಿದ್ರು ಅಂಡ್ ಡೈರೆಕ್ಟ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಫ್ರೇಮ್ ಆಗಿದ್ದು ಓಕೆ and we have means a number of development has development has taken place after this implementing new policy ಅದರ ಜೊತೆ ಏನೇನು ಆಬ್ಜೆಕ್ಟಿವ್ಸ್ ಇತ್ತು ಓಕೆ ಏನೇನು ಆಬ್ಜೆಕ್ಟಿವ್ಸ್ ತಗೊಂಡ್ ಬಂದಾರ ಅಂದ್ರೆ ಟು ಎಕ್ಸೆಲರೇಟ್ ಎಕನಾಮಿಕ್ ಗ್ರೋತ್ ಮಾಡಿದ್ರು ಅದರ ಜೊತೆ ಹೆವಿ ಇಂಡಸ್ಟ್ರೀಸ್ ಡೆವಲಪ್ ಆಗ್ಲಿ ಅದು ಒಂದು ಟು ಡೆವಲಪ್ ಮಾಡಿದ್ರು ಹೆವಿ ಇಂಡಸ್ಟ್ರೀಸ್ ಆಗ್ಲಿ ಅದರ ಜೊತೆ ಮಷಿನ್ ಮೇಕಿಂಗ್ ಪ್ರೊಸೆಸ್ ಇಂಟ್ರೊಡ್ಯೂಸ್ ಮಾಡಿದ್ರು ಅದರ ಜೊತೆ ಪಬ್ಲಿಕ್ ಸೆಕ್ಟರ್ ಎಕ್ಸ್ಪಾಂಡ್ ಮಾಡಿದ್ರು ಅಂಡ್ ನಾವು ಫೀಚರ್ಸ್ ಸ್ಟಡಿ ಮಾಡಿದಿರಿ ಓಕೆ ಫಸ್ಟ್ ಫೀಚರ್ ಒಳಗೆ ಏನಿತ್ತು ಡಿವೈಡ್ ಮಾಡಿದ್ರು ಅಂದ್ರೆ 3 ಶೆಡ್ಯೂಲ್ಸ್ ಮಾಡಿದ್ರು ಹೋಪ್ ಎವ್ರಿ ಒನ್ ನೋ ಶೆಡ್ಯೂಲ್ ಎ ಶೆಡ್ಯೂಲ್ ಬಿ ಶೆಡ್ಯೂಲ್ ಸಿ ಓಕೆ ಶೆಡ್ಯೂಲ್ ಎ ಒಳಗ್ 18 ಇಂಡಸ್ಟ್ರೀಸ್ ಇನ್ಕ್ಲೂಡ್ ಮಾಡಿದ್ರು ಶೆಡ್ಯೂಲ್ ಬಿ ಒಳಗ್ 12 ಇಂಡಸ್ಟ್ರೀಸ್ ಮಾಡಿದ್ರು ಶೆಡ್ಯೂಲ್ ಸಿ ಒಳಗೆ ಏನಾಗಿತ್ತು ಯಾವ ಇಂಡಸ್ಟ್ರೀಸ್ ಇಲ್ಲ ಎ ಮತ್ ಬಿ ಶೆಡ್ಯೂಲ್ ಒಳಗೆ ಯಾವ ಇಂಡಸ್ಟ್ರೀಸ್ ಇಲ್ಲ ಅದು ಇಂಡಸ್ಟ್ರಿಯು ಸ್ಟಾರ್ಟ್ ಮಾಡಬಹುದು ದಟ್ ಇನ್ಕ್ಲೂಡೆಡ್ ಶೆಡ್ಯೂಲ್ ಎ ಮತ್ ಶೆಡ್ಯೂಲ್ ಬಿ ಯಾರು ಕಂಟ್ರೋಲ್ ಮಾಡ್ತಾರೆ ಗೌರ್ಮೆಂಟ್ ಕಂಟ್ರೋಲ್ ಮಾಡಿದ್ರು ಓಕೆ ಶೆಡ್ಯೂಲ್ ಸಿ ಒಳಗೆ ಏನಿತ್ತು ಯಾವ್ಯಾವ ಇಂಡಸ್ಟ್ರೀಸ್ ಇಲ್ಲ ಅದು ಎಸ್ಟಾಬ್ಲಿಷ್ ಮಾಡಬಹುದು ಅದರ ಜೊತೆ ಗೌರ್ಮೆಂಟ್ ಏನ್ ಹೇಳಿದ್ರು ಫೆಸಿಲಿಟೀಸ್ ಕೊಟ್ಟಿದ್ರು ಶೆಡ್ಯೂಲ್ ಸಿ ಒಳಗೆ ಏನಾಯ್ತು ಫೆಸಿಲಿಟೀಸ್ ಕೊಟ್ರು ಯಾರು ಕೊಟ್ಟಿದ್ರು ಗೌರ್ಮೆಂಟ್ ಫೆಸಿಲಿಟೀಸ್ ಕೊಡ್ಲಿಕ್ಕೆ ಟ್ರೈ ಆಗಿದ್ರು ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಕೊಟ್ರು ರೋಡ್ ಟ್ರಾನ್ಸ್ಪೋರ್ಟ್ ವೇರಿಯಸ್ ಫೆಸಿಲಿಟೀಸ್ ಅವ್ರು ಕೊಡ್ಲಿಕ್ಕೆ ಇದು ಮಾಡಿದ್ರು ಇನ್ ಶೆಡ್ಯೂಲ್ ಸಿ ಒಳಗೆ ಓಕೆ ಶೆಡ್ಯೂಲ್ ಎ ಒಳಗೆ ಎಷ್ಟಿತ್ತು 18 ಇಂಡಸ್ಟ್ರೀಸ್ ಶೆಡ್ಯೂಲ್ ಬಿ ಒಳಗೆ 12 ಅದರ ಜೊತೆ ಸಮ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ರು ಏನಂದ್ರ ಸಮ್ ತಗೊಂಡ್ ಬಂದ್ರು ದಟ್ ಇಂಪ್ಲಿಮೆಂಟಿಂಗ್ ಆಫ್ that to bring good infrastructure ಅಂದ್ರೆ ಪ್ರಾಪರ್ ಫೆಸಿಲಿಟಿ ರೋಡ್ ಫೆಸಿಲಿಟೀಸ್ ಪವರ್ ಫೆಸಿಲಿಟೀಸ್ ಎಲ್ಲ ಇಂಪ್ಲಿಮೆಂಟ್ ಮಾಡಿದ್ರೆ ಕೊಟ್ರು ಅದರ ಜೊತೆ ಕಾಟೇಜ್ ಇಂಡಸ್ಟ್ರಿ ಒಳಗೆ ಏನಿತ್ತು ಇಲ್ಲೇನ್ ಮಾಡಿದ್ರು ದ ಡೆವಲಪ್ಮೆಂಟ್ ಆಫ್ ಕಾಟೇಜ್ ಇಂಡಸ್ಟ್ರಿಗೆ ಏನ್ ಮಾಡಿದ್ರು ಜಾಸ್ತಿ ಸ್ಟ್ರೆಸ್ ಕೊಟ್ರು ಅಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಏನ್ ಮಾಡಿದ್ರು ಸ್ಟ್ರೆಸ್ ಕೊಟ್ರು ಎಂತ ಸ್ಟ್ರೆಸ್ ಕೊಟ್ಟಂದ್ರ to provide more employment opportunities ಜಾಸ್ತಿ ಕೊಡ್ಲಿ ಅಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಕಾಟೇಜ್ ಮತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಏನ್ ಮಾಡಿದ್ರು ಜಾಸ್ತಿ ಸ್ಟ್ರೆಸ್ ಕೊಟ್ರು ಅಂದ್ರೆ ಜಾಸ್ತಿ ದಬಾವ್ ಮಾಡಿದ್ರು ಟು ಗಿವ್ ಮೋರ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಅದರ ಜೊತೆ ಸಮ್ ಬೆನಿಫಿಟ್ಸ್ ಕೊಟ್ರು ಗೌರ್ಮೆಂಟ್ ಆಫ್ ಇಂಡಿಯಾ ಎಂತ ಬೆನಿಫಿಟ್ಸ್ ಕೊಟ್ರು ಟ್ಯಾಕ್ಸ್ ಕನ್ಸೆಷನ್ ಬೆನಿಫಿಟ್ ಕೊಟ್ರು ಅಂಡ್ ಸಬ್ಸಿಡೀಸ್ ಕೊಟ್ರು ಟು ರನ್ ದ ಪ್ರಾಪರ್ ಒಳಗೆ ರನ್ ಆಗ್ಲಿ ಓಕೆ ಅದು ಕೊಟ್ರು ವೇಟ್ ಅ ಮಿನಿಟ್ next okay next priority status to backward region some important status kotu ento backward regions ada some developed regions ಆಗಿದ್ದಿಲ್ಲ ಅವ್ರಿಗೆ some priority status ಕೊಟ್ರು ಯಾರು ಕೊಟ್ರು ಇದು ಪಾಲಿಸಿ ಒಳಗೆ some status ತಗೊಂಡ್ ಬಂದ್ರು ಅಂದ್ರೆ ಪ್ರಯಾರಿಟಿ ಸ್ಟೇಟಸ್ ಕೊಟ್ರು ಸಮ್ ಗ್ರೋತ್ ಆಗ್ಲಿ ಅಂಡರ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿ ಸಮ್ ಇಂಡಸ್ಟ್ರೀಸ್ ಇಂಪ್ಲಿಮೆಂಟ್ ಮಾಡಿದ್ರೆ ಸಮ್ ಸ್ಟೇಟಸ್ ಕೊಟ್ರು ಪ್ರಯಾರಿಟಿ ಸ್ಟೇಟಸ್ ಅದರ ಜೊತೆ FDI ಬಂತು ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಇಲ್ಲಿ ಎಂತ ಕೊಡಂದ್ರ ಹೂಸ್ ಓನರ್ಶಿಪ್ ಅಂಡ್ ಮ್ಯಾನೇಜ್ಮೆಂಟ್ ಕಂಟ್ರೋಲ್ ವಿತ್ ಇಂಡಿಯನ್ ಇನ್ವೆಸ್ಟರ್ಸ್ ಇದ್ದಂದ್ರೆ ಅಷ್ಟೇ FDI ಅಲೌ ಮಾಡಿದ್ರು ಅಂದ್ರೆ ಬೇರೆ ಅಲೌ ಮಾಡಲಿಲ್ಲ ಇನ್ 1991 ಪಾಲಿಸಿ ಒಳಗೆ
ಪೂರ್ತಿ FDI ಇನ್ವೆಸ್ಟ್ಮೆಂಟ್ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಲೌ ಮಾಡಿದ್ರು. ಇನ್ 1956 ಒಳಗೆ ಏನಾಗಿತ್ತು, ಅಂಥವು FDI ಅಲೌ ಮಾಡಿದ್ದಿಲ್ಲ. ಅಲೌ ಮಾಡಿದ್ರು ಇನ್ವೆಸ್ಟರ್ ಶುಡ್ ಬಿ ಇಂಡಿಯನ್ ಓನ್ಲಿ ಅಂತಾಗೆ ಏನ್ ಮಾಡಿದ್ರು, ಸಮ್ investment ಕೊಟ್ಟರು. And the remaining topics which we have left, that was I think this we have left priority, sorry, interest to the workers. ಅಂದ್ರೆ ಇಂಟ್ರೆಸ್ಟ್ ಬರಲಿ ವರ್ಕರ್ಸ್, ಅಂದ್ರೆ ಟು ವರ್ಕ್ ರೆಗ್ಯುಲರ್ ಒಳಗೆ ಇಂಟ್ರೆಸ್ಟ್ ಬರಲಿ. ಇಲ್ಲೇನ್ ಮಾಡಿದ್ರು, ಇಂಡಸ್ಟ್ರಿಯಲ್ ಪಾಲಿಸೀಸ್ ಔಟ್ ಅಂದ್ರೆ ಇನ್ ವರ್ಕರ್ಸ್ ಇಂಟ್ರೆಸ್ಟ್ ಪ್ರೊಟೆಕ್ಟ್ ಮಾಡ್ಲಿಕ್ಕತ್ತಿದ್ರು, ಇಂಟ್ರೆಸ್ಟ್ ಆಫ್ ದ ವರ್ಕರ್ ಪ್ರೊಟೆಕ್ಟ್ ಮಾಡ್ಲಿಕ್ಕತ್ತಿದ್ರು. ಅವ್ರಿಗೆ ಹೆಂಗ್ ಪ್ರೊಟೆಕ್ಟ್ ಮಾಡ್ಲಿಕ್ಕತ್ತಿದ್ರು, ಇಂಟ್ರೆಸ್ಟ್ ಹೆಂಗ್ ತಗೊಂಡ್ ಬರ್ಲಿಕ್ಕತ್ತಿದ್ರು ಟು ಅಂದ್ರೆ ಅವ್ರಿಗೇನ್ ಮಾಡ್ಲಿಕ್ಕತ್ತಿದ್ರು, ಪ್ರಾಪರ್ ವರ್ಕ್ ಎನ್ವಿರಾನ್ಮೆಂಟ್ ಕೊಡ್ಲಿಕ್ಕತ್ತಿದ್ರು, ಗುಡ್ ವರ್ಕ್ ಎನ್ವಿರಾನ್ಮೆಂಟ್ ಕೊಡ್ಲಿಕ್ಕತ್ತಿದ್ರು. ಪ್ರಾಪರ್ ಟೈಮ್ ಒಳಗಿರ್ಲಿ, ಸಮ್ ಸಪೋಸ್ 10 ಅವರ್ಸ್ ಡ್ಯೂಟಿ ಐತಿ 10 ಅವರ್ಸ್ ಅಷ್ಟೇ ಮಾಡಲಿ, ಇಫ್ 8 ಅವರ್ಸ್ ಡ್ಯೂಟಿ ಐತಿ ಅಷ್ಟೇ ಮಾಡಲಿ, ಅಂದ್ರೆ ಪ್ರಾಪರ್ ವರ್ಕಿಂಗ್ ಎನ್ವಿರಾನ್ಮೆಂಟ್ ಕೊಡ್ಲಿಕ್ಕತ್ತಿತ್ತು. ಅದರ ಜೊತೆ ಪಾರ್ಟಿಸಿಪೇಷನ್ ಇನ್ ಮ್ಯಾನೇಜ್ಮೆಂಟ್, ಏನಾರ ಹೈ ಲೆವೆಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಓನರ್ಸ್ ಅನ್ಬೋದು, ಏನಾರ ಡಿಸಿಷನ್ಸ್ ತಗೊಲಿಕ್ಕತ್ತಿದ್ದು ಅವ್ರದ್ದು ಪಾರ್ಟಿಸಿಪೇಷನ್ ಇನ್ವಾಲ್ವ್ ಆಗ್ಬೇಕು ಅಂದ್ರೆ ಹಂಗ್ ಮಾಡಿದ್ರು. ಅಂದ್ರೆ ಏನಾರ ಸಮ್ ಡಿಸಿಷನ್ಸ್ ತಗೊಲಿಕ್ಕತ್ತಾರ ಮ್ಯಾನೇಜ್ಮೆಂಟ್, ಇವ್ರಿಗೂ ಇನ್ವಾಲ್ವ್ ಮಾಡಬೇಕು. ಯಾರಿಗೆ ಇನ್ವಾಲ್ವ್ ಮಾಡಬೇಕು, ವರ್ಕರ್ಸ್ಗೂ ಇನ್ವಾಲ್ವ್ ಮಾಡಬೇಕು. ಸಪೋಸ್ ಇಫ್ ದೇ ಆರ್ ನಾಟ್ ಹ್ಯಾಪಿ ವಿತ್ ದಟ್ ಡಿಸಿಷನ್ಸ್, ಅವ್ರ ಸಜೆಷನ್ಸ್ ಕೊಡ್ಬೋದು ವರ್ಕರ್ಸ್, ಅಂಡ್ ಏನಾರ ಕಾಂಪ್ರಮೈಸ್ ಮಾಡ್ಬೋದು, ಅಂದ್ರೆ ಸಾಲ್ವ್ ದೇರ್ ಪ್ರಾಬ್ಲಮ್ಸ್ ಆಗ್ಬೋದು ಏನಾರ ಡಿಸಿಷನ್ಸ್ ತಗೊಲಿಕ್ಕತ್ತೇವೆ. ಅದರ ಜೊತೆ ಟೆಕ್ನಿಕಲ್ ಅಂಡ್ ಮ್ಯಾನೇಜ್ಮೆಂಟ್ ಸ್ಕಿಲ್, ಇಂಡಸ್ಟ್ರಿಯಲ್ ಪಾಲಿಸಿ 1956 ಒಳಗೆ ಸ್ಟ್ರೆಸ್ ಮಾಡಿದ್ರು. ಇಲ್ಲಿನೂ ಏನ್ ಸ್ಟ್ರೆಸ್ ಮಾಡಿದ್ರು, ಟು ಪ್ರಮೋಟ್ ಟೆಕ್ನಿಕಲ್ ಅಂಡ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಫಾರ್ ಇಂಡಸ್ಟ್ರಿಯಲ್ ಗ್ರೋತ್. ಅಂದ್ರೆ ಸಮ್ ಟೆಕ್ನಿಕಲ್ ನಾಲೆಜ್ ಬರಲಿ, ಅಂದ್ರೆ ಮ್ಯಾನೇಜ್ಮೆಂಟ್ ಸ್ಕಿಲ್ ಬರಲಿ ಟು ಗ್ರೋ ಇನ್ ಇಂಡಸ್ಟ್ರಿಯಲ್. ಆಲ್ಸೋ ಅವ್ರು ಏನಾದ್ರು ಎಸ್ಟಾಬ್ಲಿಷ್ ಮಾಡಿದ್ರು, IITs ಮಾಡಿದ್ರು. ಓಕೆ, IIT ಇಂಟ್ರಡ್ಯೂಸ್ ಮಾಡಿದ್ರು. ಓಕೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅದನ್ನು ಇಂಟ್ರಡ್ಯೂಸ್ ಮಾಡಿದ್ರು. ಸಮ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕೋರ್ಸ್ನು ಸಮ್ ಯೂನಿವರ್ಸಿಟೀಸ್ನು ಎಸ್ಟಾಬ್ಲಿಷ್ ಮಾಡಿ ಟು ಗೇನ್ ದ ಸ್ಕಿಲ್ ಅದು ಮಾಡಿದ್ರು. ಟೆಕ್ನಿಕಲ್ ಆಸ್ ವೆಲ್ ಆಸ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಡೆವಲಪ್ ಮಾಡಿದ್ರು. IIT ಅದಾವ. I think we have in Ahmedabad IIT in various some hello okay, so various technical as well as management skill stress ಮಾಡಿದ್ರು, ಇಂಟ್ರೊಡ್ಯೂಸ್ ಮಾಡಿದ್ರು. ಇಟ್ ಪ್ರಪೋಸ್ ಏನ್ ತಗೊಂಡ್ ಬಂದ್ರು, IITs ಇಂಟ್ರೊಡ್ಯೂಸ್ ಮಾಡಿದ್ರು. ಸಮ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕೋರ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರು, ಸಮ್ ಯೂನಿವರ್ಸಿಟೀಸ್ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ದಿಸ್ ವಾಸ್ ಅಬೌಟ್ ದ ಇಂಡಸ್ಟ್ರಿಯಲ್ ಪಾಲಿಸಿ 1956. In that we have studied the meaning as well as some future. Okay, next we will move to industrial policy 1991. Okay, next we will move to next policy. We have industrial policy 1991. So this is a third policy which before that we have various policy like 19 one more after 1956 one more policy was there, 1971 policy, again 1981 policy are there. Okay, has been introduced, and one more, this is the last, we have industrial policy 1991 which will be studying. Okay, see next this policy means in order to accelerate industrial development of India, means to accelerate, to generate industrial development in India, means ಏನ್ ಮಾಡಿದ್ರು, to develop means ಇಂಡಸ್ಟ್ರಿ ಜಾಸ್ತಿ ಡೆವಲಪ್ ಆಗಲಿ ಇನ್ ಇಂಡಿಯಾ ಅಂದ್ರೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟರು. ಆ್ಯಂಡ್ ಇನ್ ಅಕಾರ್ಡಿಂಗ್ಸ್ ವಿತ್ ಸಮ್ ಚೇಂಜಿಂಗ್ ಸರ್ಕಮ್ಸ್ಟಾನ್ಸಸ್, ಟು ಚೇಂಜ್ ಸಮ್, ಟು ಓವರ್ಕಮ್ ದ ಪ್ರಾಬ್ಲಮ್ಸ್ ಆಗಲಿ, ಟು ಸಾಲ್ವ್ ದ ಇಶ್ಯೂಸ್. ಅದರ ಸಲ ಏನ್ ಮಾಡಿದ್ರು, ವೇರಿಯಸ್ ಇಂಡಸ್ಟ್ರಿಯಲ್ ಪಾಲಿಸಿ ಡಿಕ್ಲೇರ್ ಮಾಡಿದ್ರು. ಅಂದ್ರೆ ಏನಾಗಿತ್ತು, ಟು ಎಕ್ಸಲರೇಟ್, ಟು ಜನರೇಟ್, ಟು ಗ್ರೋ ಅನ್ಬೋದು, ಡೆವಲಪ್ ಆಗಲಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಇನ್ ಇಂಡಿಯಾ ಆಗಲಿ, ಆ್ಯಂಡ್ ಟು ಚೇಂಜ್ ಸಮ್ ಸರ್ಕಮ್ಸ್ಟೆನ್ಸಸ್. ಅದರ ಸಲ ಇಂಡಿಯಾ ಒಳಗೆ ಏನಾಗಿತ್ತು, ಸರ್ಟನ್ ಪಾಲಿಸೀಸ್ ಡಿಕ್ಲೇರ್ ಮಾಡಿದ್ರು ಇನ್ ದ ಇಯರ್ಸ್ ಲೈಕ್ 1948, 1977 ಐತಿ, 1980 ಐತಿ, ಆ್ಯಂಡ್ 1985 ಅದನ್ನು ವಿ ಹ್ಯಾವ್ ಇಂಡಸ್ಟ್ರಿಯಲ್ ಪಾಲಿಸಿ. ಏನ್ ಮಾಡಿದ್ರು, ಜಾಸ್ತಿ ಎಫರ್ಟ್ಸ್ ಕೊಟ್ಟಿದ್ರು, ಬಟ್ ಇನ್ಸ್ಪೈಟ್ ಆಫ್ ಎಫರ್ಟ್ಸ್ ಫೇಲ್ ಆಗಿತ್ತು. ಅಂದ್ರೆ ಲೆವೆಲ್ ಆಫ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ರೀಚ್
ಅಷ್ಟ್ ರೀಚ್ ಆಗಿಲ್ಲ. ಅವ್ರು ಎಷ್ಟು ವಿಚಾರ ಮಾಡಿದ್ರು ಹಿಂಗ್ ಡೆವಲಪ್ ಆಗ್ಲಿ ಅಂತ ಏನಾದ್ರು ಡೆವಲಪ್ ಆಗಿಲ್ಲ ಆಗಿಲ್ಲ. ಅದಕ್ಸಲಿ ಅಂಡರ್ ಲೈಸೆನ್ಸಿಂಗ್ ಪಾಲಿಸಿ ಅನ್ಬೋದು, ಸಮ್ ರಿಸ್ಟ್ರಿಕ್ಷನ್ಸ್ ಅನ್ಬೋದು, ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗ್ಲಿ, ಇನ್ ಆರ್ಡರ್ ಟು ಮೇಕ್ ಇಂಡಿಯನ್ ಗೂಡ್ಸ್ ಯೂಸೇಬಲ್ ಆಗಲಿ, ಇಂಡಿಯನ್ ಗೂಡ್ಸ್ ಜಾಸ್ತಿ ಯೂಸ್ ಮಾಡಲಿ, ಕಾಂಪಿಟೇಟ್ ಆಗಲಿ ಇನ್ ಗ್ಲೋಬಲ್ ಮಾರ್ಕೆಟ್. ಅದಕ್ಕೆ ಸಲ ಇನ್ ಲೋಕಸಭಾ ಇನ್ ಲೋಕಸಭಾ 24th ಜುಲೈ ಒಳಗೆ 1990 ಒಳಗೆ ಇದು ಇನ್ನೊಂದು ಪಾಲಿಸಿ ಫ್ರೇಮ್ ಮಾಡಿದ್ರು. ಇನ್ 24th July 1991 ಒಳಗೆ ಇನ್ ದ ಲೋಕಸಭಾ ದ ಮಿನಿಸ್ಟ್ರಿ ಆಫ್ ಸ್ಟೇಟ್ ಇಂಡಸ್ಟ್ರೀಸ್ there was like Mr. P.J. Kuren. He declared the industrial policy 1991. ಮೊದಲೇನಾಗಿತ್ತು, ವೇರಿಯಸ್ ಇಂಡಸ್ಟ್ರಿಯಲ್ ಪಾಲಿಸಿ ಇಂಪ್ಲಿಮೆಂಟ್ ಮಾಡಿದ್ರು. ಲೈಕ್ 1948 ಇತ್ತು, 1956 ಇತ್ತು, 1985 ಇತ್ತು. ಇದು ಪಾಲಿಸಿ ಏನಾಗಿತ್ತು, ಅಷ್ಟು ಡೆವಲಪ್ ಆಗಿಲ್ಲ, ಅಷ್ಟಂದ್ರೆ ವರ್ಕ್ ನಡೆದಿಲ್ಲ. ಅಕಾರ್ಡಿಂಗ್ ಟು ದ ವೇರಿಯಸ್ ಆಬ್ಜೆಕ್ಟಿವ್ಸ್ ಅದು ಇಂಡಸ್ಟ್ರೀಸ್ ವರ್ಕ್ ಆಗಿಲ್ಲ. ಅದಾಗ ಸಲ ವೇರಿಯಸ್ ನ್ಯೂ ಟೆಕ್ನಿಕ್ಸ್ ತಗೊಂಡ್ ಬಂದ್ರು, ಅಂದ್ರೆ ಟೆಕ್ನಾಲಜಿ ಸ್ಕಿಲ್ಸ್ ಆಗಲಿ, ಲೈಸೆನ್ಸಿಂಗ್ ಪಾಲಿಸಿ ಇಂಟ್ರಡ್ಯೂಸ್ ಆಗಲಿ, ಅದರ ಜೊತೆ ನಮ್ಮ ಇಂಡಿಯನ್ ಗೂಡ್ಸ್ ಗ್ರೋ ಆಗಲಿ ಅಂಡ್ ಇನ್ ಗ್ಲೋಬಲ್ ಮಾರ್ಕೆಟ್ ಒಳಗೆ ಫಿಟ್ ಆಗಲಿ. ಅದಕ್ಕೆ ಸಲ ಆನ್ 24th July ಒನ್ ಮೋರ್ ಪಾಲಿಸಿ ಇಂಟ್ರಡ್ಯೂಸ್ ಮಾಡಿದ್ರು. ಯಾವಾಗ ಮಾಡಿದ್ರು? ಆನ್ 24th July 1991 ಒಳಗೆ ಇನ್ ಲೋಕಸಭಾ ಮಿನಿಸ್ಟ್ರಿ ಆಫ್ ಸ್ಟೇಟ್ಸ್ ಏನ್ ಮಾಡಿದ್ರು, ಒಂದು ಪಾಲಿಸಿ ರೆಸೊಲ್ಯೂಷನ್ ಮಾಡಿದ್ರು. ದಟ್ ಈಸ್ 1991 ಪಾಲಿಸಿ ಇಂಟ್ರಡ್ಯೂಸ್ ಮಾಡಿದ್ರು. ಎದಕ್ ಮಾಡಿದ್ರೆ ಅರ್ಲಿಯರ್ ಪಾಲಿಸಿ ಅಷ್ಟು ವರ್ಕ್ ಆಗ್ಲಿಕ್ಕತ್ತಿದಿಲ್ಲ. ಟೆಕ್ನಾಲಜಿ ಸ್ಕಿಲ್ ಲೆವೆಲ್ ಆಗಲಿ, ಸಮ್ ಲೈಸೆನ್ಸಿಂಗ್ ಪಾಲಿಸಿ ಆಗಲಿ, ಅದು ಆಗಿಲ್ಲ. ಅದಕ್ಕೆ ಸಲ ಇದು ಪಾಲಿಸಿ ಇಂಟ್ರಡ್ಯೂಸ್ ಮಾಡಿದ್ರು. ಓಕೆ, in detail we will be studying what is this policy. See, after this resolution pass adu various objectives implement ಮಾಡಿದ್ರು. ಏನೇನ್ objectives ಇತ್ತು? The first objective was to liberalize the economy. See, liberalize the economics means ಇಲ್ಲೇನ್ ಮಾಡಿದ್ರು, some rules ಅನ್ಬೋದು, regulations ಇರ್ಬೋದು, or restrictions ಅನ್ಬೋದು, ಇಲ್ಲಿ ಸ್ವಲ್ಪ ಕಡಿಮೆ ಮಾಡಿದ್ರು. ಎಲ್ಲೇ ಮಾಡಿದ್ರು 1990 ಪಾಲಿಸಿ ಒಳಗೆ. ಯಾಕಂದ್ರೆ ಸಮ್ ರೂಲ್ಸ್ ಇಲ್ಲಿ ರೆಗ್ಯುಲೇಷನ್ಸ್ ಇಲ್ಲಿ ಜಾಸ್ತಿ, ಇಲ್ಲಿ ಏನಿತ್ತು ರಿಸ್ಟ್ರಿಕ್ಷನ್ಸ್ ಕಡಿಮೆ ಮಾಡಿದ್ರು. ಯಾರು ಕಡಿಮೆ ಮಾಡಿದ್ರು? ಗೌರ್ಮೆಂಟ್ ಕಡಿಮೆ ಮಾಡಿದ್ರು ಇನ್ ಟು ರಿಯಲೈಸ್ ದ ಎಕನಾಮಿ. ಅದರ ಜೊತೆ ಇನ್ನೊಂದು ಆಬ್ಜೆಕ್ಟಿವ್ಸ್ ಏನಿದೆ ಅಂದ್ರೆ ಟು ಇನ್ಕ್ರೀಸ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್. ಜಾಸ್ತಿ ಎಲ್ಲರಿಗೂ ವರ್ಕ್ ಸಿಗ್ಲಿ ಅಂದ್ರೆ ಇದೊಂದು ಟು ಇನ್ಕ್ರೀಸ್ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗಲಿ, ಎಲ್ಲರಿಗೂ ವರ್ಕ್ ಸಿಗ್ಲಿ, ಇದು ಇಂಪ್ಲಿಮೆಂಟ್ ಮಾಡಿದ್ರು. ಅದರ ಜೊತೆ ಟು ಎನ್ಕರೇಜ್ ಫಾರಿನ್ ಅಸಿಸ್ಟೆನ್ಸ್ ಆಸ್ ವೆಲ್ ಆಸ್ ಟು ಮೇಕ್ co-partnership with them. To encourage foreign assistance means suppose foreign ನಮ್ಮ ಕಡೆ ಅಷ್ಟು ರಿಸೋರ್ಸ್ ಇಲ್ಲ ಟು ಮ್ಯಾನುಫ್ಯಾಕ್ಚರ್ ಎನಿ ಗುಡ್ಸ್, ವಿ ಕ್ಯಾನ್ ಬೇರೆ ಕಂಟ್ರಿ ಕಡೆ ಅದು ರಿಸೋರ್ಸಸ್, ಅವ್ರ ಕಡೆ ರಿಸೋರ್ಸ್ನ ಪರ್ಚೇಸ್ ಮಾಡಿ ಅದು ನಾವು ಸ್ಟಾರ್ಟ್ ಮಾಡ್ಬೋದು, ಅದು ಮತ್ತು ಅವ್ರ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಬೋದು. ಇದು ಆಬ್ಜೆಕ್ಟಿವ್ಸ್ ಇತ್ತು ಆಫ್ 1991 ಪಾಲಿಸಿ ಒಳಗೆ. ಓಕೆ, ಅಂಡರ್ಸ್ಟುಡ್? ಲಿಬರಲೈಸ್ ದ ಎಕನಾಮಿಕ್ಸ್ ಮೀನ್ಸ್ ಟು ರೆಡ್ಯೂಸ್ ಸಮ್ ರಿಸ್ಟ್ರಿಕ್ಷನ್. ಅದರ ಜೊತೆ ಇವ್ರೇನ್ ಮಾಡಿದ್ರು, ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಜಾಸ್ತಿ ಕಾನ್ಸಂಟ್ರೇಟ್ ಕೊಟ್ರು. ಅದರ ಜೊತೆ ಟು ಇನ್ಕ್ರೀಸ್ ಮೀನ್ಸ್ ಟು ಎನ್ಕರೇಜ್ ಫಾರಿನ್ ಅಸಿಸ್ಟೆನ್ಸ್ ಮೀನ್ಸ್ ಅವ್ರ ಕಡೆ ಅಂದ್ರೆ ಸಮ್ ಇಂಪಾರ್ಟೆಂಟ್ ರಿಸೋರ್ಸಸ್ ಅದ, ಅದು ರಿಸೋರ್ಸ್ ನಮ್ಮ ಕಡೆ ಇಲ್ಲ, ಅವ್ರ ಕಡೆ ನಾವು ಪರ್ಚೇಸ್ ಮಾಡಿ ಅದು ರಿಸೋರ್ಸ್ ನಾವು ಸ್ಟಾರ್ಟ್ ಮಾಡ್ಬೋದು, ಅವ್ರ ಕಡೆಯಿಂದ ಪಾರ್ಟ್ನರ್ಶಿಪ್ ಮಾಡಿ ಸ್ಟಾರ್ಟ್ ಮಾಡ್ಬೋದು. ಅದೊಂದು ಮಾಡಿದ್ರು. ಅದರ ಜೊತೆ ಯಾವ್ಯಾವ ಪಬ್ಲಿಕ್ ಸೆಕ್ಟರ್ ಅದ ಅವ್ರು ಮೋರ್ ಕಾಂಪಿಟೇಟಿವ್ ಮಾಡಿದ್ರು, ಅದರ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟರು, ಕಾಂಪಿಟೇಟಿವ್ ಇನ್ ಮಾರ್ಕೆಟ್ ಒಳಗೆ ಮಾಡಿದ್ರು. ಅದರ ಜೊತೆ ಇನ್ಕ್ರೀಸ್ ಮಾಡಿದ್ರು. ಏನ್ ಇನ್ಕ್ರೀಸ್ ಮಾಡಿದ್ರು? ಪ್ರೊಡಕ್ಷನ್ ಜಾಸ್ತಿ ಮಾಡಿದ್ರು. ಪ್ರೊಡಕ್ಷನ್ ಕೆಪಾಸಿಟಿ ಜಾಸ್ತಿ ಮಾಡಿದ್ರು, ಮತ್ ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡಿದ್ರು. ಅದರ ಜೊತೆ ಎನ್ಕರೇಜ್ಮೆಂಟ್ ಕೊಟ್ರು. ಯಾರಿಗೆ ಕೊಟ್ರು? ದಿಸ್ ಪ್ರೊಡಕ್ಷನ್ ಕಂಪನೀಸ್ ಏನ್ ಮಾಡಿದ್ರು, ಎನ್ಕರೇಜ್ಮೆಂಟ್ ಕೊಟ್ರು ಟು ಪ್ರೊಡ್ಯೂಸ್ ಮೋರ್ ನಂಬರ್ ಆಫ್ ಗೂಡ್ಸ್. ಅದರ ಜೊತೆ ಟು ಲಿಬರೇಟ್ ಮಾಡಿದ್ರು. ಏನ್ ಲಿಬರೇಟ್ ಮಾಡಿದ್ರು? ಸಮ್ ಗೌರ್ಮೆಂಟ್ ರೆಸ್ಟ್ರಿಕ್ಷನ್ಸ್ ಕಡಿಮೆ ಮಾಡಿದ್ರು. ಯಾರು ಮಾಡಿದ್ರು? ಇನ್ 1990 ಪಾಲಿಸಿ ಒಳಗೆ ಸಮ್ ಗೌರ್ಮೆಂಟ್ ರೆಸ್ಟ್ರಿಕ್ಷನ್ಸ್ ಕಡಿಮೆ ಮಾಡಿದ್ರು. ಅದರ ಜೊತೆ ಬ್ಯಾಕ್ವರ್ಡ್ ಏರಿಯಾಸ್ ಒಳಗೆ ಇಂಡಸ್ಟ್ರೀಸ್ ಡೆವಲಪ್ ಮಾಡಿದ್ರು. ಬ್ಯಾಕ್ವರ್ಡ್ ಏರಿಯಾಸ್ ಒಳಗೆ ಏನ್ ಮಾಡಿದ್ರು? ಯಾವ್ಯಾವ ಬ್ಯಾಕ್ವರ್ಡ್ ಏರಿಯಾಸ್ ಅದಾವ ಇನ್ ಇಂಡಿಯಾ ಒಳಗೆ ಅವ್ರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ರು. ಏನ್ ಮಾಡಿದ್ರು? ಇಂಡಸ್ಟ್ರೀಸ್ ಜಾಸ್ತಿ ಗ್ರೋ ಮಾಡಿದ್ರು ಇನ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ಅದರ ಜೊತೆ ಪ್ರೈವೇಟ್ ಸೆಕ್ಟರ್ಗೆ ಏನ್ ಮಾಡಿದ್ರು? ಸಮ್ ಲಿಬರ್ಟಿ ಕೊಟ್ರು.
ಅಂದ್ರೆ ಲಿಬರ್ಟಿ ಕೊಟ್ಟರು, ಆರ್ ವಿ ಕ್ಯಾನ್ ಸೇ ಅವ್ರೇನ್ ಮಾಡ್ತಾರೆ, ಅವ್ರು ವರ್ಕ್ ಮಾಡ್ಬೋದು, ಇಂಡಿಪೆಂಡೆಂಟ್ಲಿ ವರ್ಕ್ ಮಾಡ್ಬೋದು. ಮೊದಲೇನಿತ್ತು ಪ್ರೈವೇಟ್ ಸೆಕ್ಟರ್ ಜಾಸ್ತಿ ಮೊದಲ್ ರಿಸ್ಟ್ರಿಕ್ಷನ್ಸ್ ಭಾಳ ಕೊಟ್ಟಿದ್ರು ಪ್ರೈವೇಟ್ ಸೆಕ್ಟರ್ ಒಳಗೆ. ಆಫ್ಟರ್ ದಿಸ್ ಪಾಲಿಸಿ ಒಳಗೆ ಏನಾದ್ರು ಅವ್ರಿಗೆ ಸಮ್ ಲಿಬರ್ಟಿ ಕೊಟ್ಟರು, ಆರ್ 100% ಲಿಬರ್ಟಿ ಕೊಟ್ಟಿಲ್ಲ, ಸಮ್ ಲಿಬರ್ಟಿ ಕಡಿಮೆ ಮಾಡಿದ್ರು, ಅಂದ್ರೆ ಸಮ್ ರಿಸ್ಟ್ರಿಕ್ಷನ್ಸ್ ಕಡಿಮೆ ಮಾಡಿದ್ರು, ಆರ್ ದೇ ಕ್ಯಾನ್ ವರ್ಕ್ ಇಂಡಿಪೆಂಡೆಂಟ್ಲಿ ವರ್ಕ್ ಆಗಲಿ ಅಂದ್ರೆ ಅವ್ರು ಕೊಟ್ಟರು. ಆಸ್ ವೆಲ್ ಆಸ್ ಟು ಮೇಕ್ ಡೆವಲಪ್ಮೆಂಟ್ ಫಾರ್ ಮಾಡರ್ನ್ ಎಕನಾಮಿ ಕಾಂಪಿಟೇಟಿವ್, ಅಂದ್ರೆ ಏನೇನ್ ಮಾಡಿದ್ರು, ಸಮ್ ಮಾಡರ್ನ್ ಎಕನಾಮಿ ಕ್ರಿಯೇಟ್ ಆಗಲಿ ಅಂದ್ರೆ ಕಾಂಪಿಟೇಟಿವ್ ಕೊಟ್ರು. ಅದರ ಜೊತೆ ಅವ್ರೇನ್ ಕೊಟ್ರು, ಎಂಕರೇಜ್ಮೆಂಟ್ ಕೊಟ್ರು, ಸಮ್ ಎಂಕರೇಜ್ಮೆಂಟ್ ಆಲ್ಸೋ ಕೊಟ್ರು. ಎಂತ ಎಂಕರೇಜ್ಮೆಂಟ್, ಸಮ್ ಬಿಸ್ನೆಸ್ ಎಕ್ಸ್ಪಾಂಡ್ ಮಾಡ್ಬೋದು, ಅವ್ರ ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡ್ಬೋದು ಆಫ್ ಪ್ರೊಡಕ್ಷನ್ ಕೆಪಾಸಿಟಿ ಇನ್ ವೇರಿಯಸ್ ಕಂಟ್ರಿ. ಅದರ ಜೊತೆ ಮತ್ತೇನ್ ಮಾಡಿದ್ರು, ಟು ಇನ್ಕ್ರೀಸ್ ಎಕ್ಸ್ಪೋರ್ಟ್ ಮಾಡಿದ್ರು, ಎಕ್ಸ್ಪೋರ್ಟ್ ಜಾಸ್ತಿ ಮಾಡಿದ್ರು, ಅಂಡ್ ಲಿಬರಲೈಸ್ ಸಮ್ ಇಂಪೋರ್ಟ್ಸ್, ಅಂದ್ರೆ ಇಂಪೋರ್ಟ್ಸ್ ನಾ ಹೇಳಿದ್ರೆ ಇಂಪೋರ್ಟ್ಸ್ ಜಾಸ್ತಿ ಮಾಡಿದ್ರೆ ಅಂದ್ರೆ ವೇರ್ ದ ಕಂಟ್ರಿ ಕ್ಯಾನ್ ಅರ್ನ್ ಹ್ಯೂಜ್ ನಂಬರ್ ಆಫ್ ಪ್ರಾಫಿಟ್. ಇಲ್ಲಿ 1990 ಪಾಲಿಸಿ ಒಳಗೆ ಮತ್ತೇನ್ ಮಾಡಿದ್ರು, ಇನ್ ಎಕ್ಸ್ಪೋರ್ಟ್ ಸೆಕ್ಟರ್ ಏನ್ ಮಾಡಿದ್ರು, ಜಾಸ್ತಿ ಮಾಡಿದ್ರು, ಮೋರ್ ನಂಬರ್ ಆಫ್ ಎಕ್ಸ್ಪೋರ್ಟ್ ಮಾಡಿದ್ರು, ಸೇಮ್ ಇಂಪೋರ್ಟ್ ಸಮ್ ರಿಸ್ಟ್ರಿಕ್ಷನ್ಸ್ ಕೊಟ್ಟರು. ಸೊ ದೀಸ್ ಆರ್ ದ ವೇರಿಯಸ್ objectives of 1991 policy. Okay, hope everyone have understanding. Okay, next we will move to features of industrial policy. Means what are the various silent features of industrial policy 1991. Okay, see, first silent feature was liberalized industrial licensing policy. Licensing under, whenever we want to start any industry where the license should be permitted by the government, license is compulsory. But Indian ಮಾಡಿದ್ರು 1990 policy ಒಳಗೆ, this under this policy, with the exception of 18 industries. Now 18 industries study ಮಾಡಿದ್ರೆ in schedule A ಮತ್ತು schedule B ಒಳಗೆ, schedule A ಒಳಗೆ ಏನೇನ್ industries ಇತ್ತು 18 industries, ಅದರೊಳಗೆ some licensing system has been removed from all other industries. ಏನೇನ್ 18 industries ಇತ್ತು, 12 industries ಇತ್ತು, ಅದರೊಳಗೆ ಏನ್ ಮಾಡಿದ್ರು, some licensing remove ಮಾಡಿದ್ರು. But uh, some of those industries where licensing is still mandatory. ಏನಾಗಿತ್ತು, some industry license in ಅಷ್ಟು ಕಂಪಲ್ಸರಿ ಮಾಡಿದಿಲ್ಲ, ಬಟ್ ಫಾರ್ ಅದರ್ ರಿಮೈನಿಂಗ್ ಇಂಡಸ್ಟ್ರೀಸ್ ಅವ್ರಿಗೆ ಏನ್ ಮಾಡಿದ್ರು, ಲೈಸೆನ್ಸ್ ಮ್ಯಾಂಡೇಟರಿ ಮಾಡಿದ್ರು, ಅಂದ್ರೆ ಕಂಪಲ್ಸರಿ ಮಾಡಿದ್ರು. ಅವು ಯಾವ್ಯಾವ ಇಂಡಸ್ಟ್ರೀಸ್ ಇತ್ತು ಅಂದ್ರೆ ಆರ್ಮಿ ಅಂಡ್ ಡಿಫೆನ್ಸ್, ಅವ್ರಿಗೆ ಲೈಸೆನ್ಸ್ ಕಂಪಲ್ಸರಿ ಮಾಡಿದ್ರು. ಫಾರೆಸ್ಟ್ ಕನ್ಸರ್ವೇಷನ್, industries engaged in manufacturing goods which are harmful to the environment, and industries which are manufacturing luxury goods for the very rich class, etc. ಇವ್ರಿಗೆ ಏನ್ ಮಾಡಿದ್ರು, ಲೈಸೆನ್ಸ್ ಮ್ಯಾಂಡೇಟರಿ ಮಾಡಿದ್ರು in 1991 ಪಾಲಿಸಿ ಒಳಗೆ. ಐ ಥಿಂಕ್ ಎವ್ರಿ ಒನ್ ಹ್ಯಾವ್ ಅಂಡರ್ಸ್ಟುಡ್ ಇಂಡಸ್ಟ್ರಿಯಲ್ ಲೈಸೆನ್ಸಿಂಗ್ ಪಾಲಿಸಿ. ಇದರೊಳಗೆ ಏನ್ ಮಾಡಿದ್ರು, ನಾವು ಏನೇನ್ ಇಂಡಸ್ಟ್ರೀಸ್ ಸ್ಟಡಿ ಮಾಡಿದ್ರಿ, 18 ಇಂಡಸ್ಟ್ರೀಸ್ ಇನ್ ಶೆಡ್ಯೂಲ್ ಎ ಒಳಗೆ ಮತ್ತು ಶೆಡ್ಯೂಲ್ ಬಿ ಒಳಗೆ 12 ಇಂಡಸ್ಟ್ರೀಸ್, ಅದರೊಳಗೆ ಸಮ್ ಇಂಡಸ್ಟ್ರೀಸ್ ಏನ್ ಮಾಡಿದ್ರು, ಲೈಸೆನ್ಸಿಂಗ್ ಸಿಸ್ಟಮ್ ಹ್ಯಾಸ್ ಬಿನ್ ರಿಮೂವ್ ಮಾಡಿದ್ರು. ಬಟ್ ಫಾರ್ ಅದರ್ ಇಂಡಸ್ಟ್ರೀಸ್ ಸಮ್ ಲೈಸೆನ್ಸಿಂಗ್ ಸಿಸ್ಟಮ್ ಏನ್ ಮಾಡಿದ್ರು, ಕಂಪಲ್ಸರಿ ಮಾಡ್ಬೋದು, ಆರ್ ಸ್ಟಿಲ್ ಇಟ್ ಈಸ್ ಮ್ಯಾಂಡೇಟರಿ. ಮೀನ್ಸ್ ಲೈಕ್ ಸಮ್ ಗೂಡ್ಸ್ ಆರ್ ವಿಚ್ ಹಾರ್ಮ್ಫುಲ್ ಟು ದ ಎನ್ವಿರಾನ್ಮೆಂಟ್, ಅವ್ರಿಗೆ ಸಮ್ ಲೈಸೆನ್ಸ್ ಕೊಡಬೇಕು. ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಲಕ್ಸರಿ ಗುಡ್ಸ್ ಅವರಿಗೂ ಸಮ್ ಇದು ಏನ್ ಕೊಟ್ಟರು, ಲೈಸೆನ್ಸಿಂಗ್ ಪಾಲಿಸಿ ಮ್ಯಾಂಡೇಟರಿ ಕೊಟ್ಟರು ಆರ್ ಕಂಪಲ್ಸರಿ ಮಾಡಿದ್ರು. So this was about liberalized industrial licensing policy. Okay, next we will see another feature, that is localization policy. Means location of the policy where we can establish the industries. ಇಲ್ಲಿ ಏನಂದ್ರು, those industries which are situated in cities. Means ಅದು ಯಾವ ಇಂಡಸ್ಟ್ರೀಸ್ ಆರ್ ಸಿಚುವೇಟೆಡ್ ಇನ್ ಇಂಡಸ್ಟ್ರೀಸ್, ಮೀನ್ಸ್ ವೇರ್ ದ ಪಾಪ್ಯುಲೇಷನ್ ಇಸ್ ಲೆಸ್ ದೆನ್ 1 million. Okay, 1 million is equal to 10 lakh. Okay, where the population is less than 10 lakh, industrial permission from the government, ಅವ್ರಿಗೇನು ಪರ್ಮಿಷನ್ ಬೇಕು ಫ್ರಮ್ ಗೌರ್ಮೆಂಟ್, ಅವ್ರಿಗೇನಾದ್ರೆ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಕ್, there is no some no required, means permission is not required. Okay, 1991 ಕಾಲೇಜ್ ಒಳಗೆ ಏನ್ ಮಾಡಿದ್ರು, ದೋಸ್ ಇಂಡಸ್ಟ್ರೀಸ್, ಅಂತ ಇಂಡಸ್ಟ್ರಿ ಯಾವ ಸಿಟೀಸ್ ಒಳಗೆ ಸಿಚುವೇಟೆಡ್ ಅದಾವ್,
means anta population ಒಳ less than 10 1 lakh sorry 1 million is equal to 10 lakh 10 lakh ಅಂದ್ರೆ ಕಡಿಮೆ ಇರಬೇಕು ಪಾಪ್ಯುಲೇಷನ್ ಸಪೋಸ್ 10 lakh ಅಂದ್ರೆ ಕಡಿಮೆ ಇದ್ದಂದ್ರೆ ಅವರಿಗೆ ಗೌರ್ಮೆಂಟ್ ಪರ್ಮಿಷನ್ ಅಷ್ಟು ಮ್ಯಾಂಡೇಟರಿ ಲೊಕೇಶನ್ ಪಾಲಿಸಿ ಇಲ್ಲ but to start any but in cities where the population is more than 1 million means 10 million 1 million ಜಾಸ್ತಿ ಐತಿ ಅಂದ್ರೆ 10 lakh ಅಂದ್ರೆ ಜಾಸ್ತಿ ಐತಿ means with the exception of electronics and other pollution from in industries all these units 20 25 kilometer bit ಅದು city 25 kilometer city bit ಅದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಬೇಕು ಇಂಥ ಪೊಲ್ಯೂಷನ್ ಸಾರಿ ಇಂಥ ಲೊಕೇಶನ್ ಕೊಟ್ಟರು suppose in a city ಅಲ್ಲೇನೈತಿ 10 lakh ಇಂದ್ರ ಪಾಪ್ಯುಲೇಷನ್ ಜಾಸ್ತಿ ಐತಿ ಅಲ್ಲಿ ಸಿಟಿ ಒಳಗೆ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಕ್ ಪರ್ಮಿಷನ್ ಕೊಡಿಲ್ಲ ಸ್ಟಾರ್ಟ್ ಪರ್ಮಿಷನ್ ಕೊಡ್ತಾರ 25 ಕಿಲೋಮೀಟರ್ ಬಿಟ್ ಅಲ್ಲೇ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಬೇಕು ದಟ್ ಈಸ್ ಕಾಲ್ಡ್ ಅಬೌಟ್ ಲೋಕಲೈಸೇಷನ್ ಪಾಲಿಸಿ ಐ ಥಿಂಕ್ ಎವ್ರಿ ಒನ್ ಹ್ಯಾವ್ ಕ್ಲಿಯರ್ಡ್ ಮೀನ್ಸ್ ಏನಿರ್ತದೆ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಬೇಕು ಅಲ್ಲೇ ಸ್ಟಾರ್ಟ್ ಮಾಡಬೇಕು ವೇರ್ ಪಾಪ್ಯುಲೇಷನ್ ಕಡಿಮೆ ಐತಿ ಅಲ್ಲೇ ಪರ್ಮಿಷನ್ ಅಷ್ಟು ಇಂಪಾರ್ಟೆಂಟ್ ಇಲ್ಲ ಬಟ್ ಎಂಥವ್ ಸಿಟಿ ಒಳಗೆ 10 lakh ಇಂದ್ರೆ ಪಾಪ್ಯುಲೇಷನ್ ಜಾಸ್ತಿ ಐತಿ ಅಲ್ಲಿ ಪರ್ಮಿಷನ್ ಕಂಪಲ್ಸರಿ ಐತಿ ಬಟ್ ಅವ್ರೇನ್ ಮಾಡಬೇಕು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಬೇಕು ವೇದರ್ 25 ಕಿಲೋಮೀಟರ್ ದಾಟ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಬೇಕು ಓಕೆ ದಿಸ್ ವಾಸ್ ಅಬೌಟ್ ದ ಲೋಕಲೈಸೇಷನ್ ಆಫ್ ಪಾಲಿಸಿ ಓಕೆ ನೆಕ್ಸ್ಟ್ ವಿ ಹ್ಯಾವ್ that is workers participation in management as I told in previous slide also that nowadays where worker participation is even most important suppose any decision they want to make they can involve them okay for them now we have making trade unions okay in workers also in labors also nowadays we have uh, trade unions other trade unions ಮಾಡ್ತೀರಿ suppose ಏನಾದ್ರು problems ಬಂದಂದ್ರೆ we can contact with the trade unions. In 1990 policy, what kind of workers' participation have been implemented? In 1991 policy, worker participation involved ಆಗಬಹುದು. Under this industrial policy, ಇಲ್ಲೇನ್ ಮಾಡಿದ್ರು safeguarding of the workers' interest code. ಅಂದ್ರೆ ಅವ್ರಿಗೆ ಸೇಫ್ ಮಾಡಬೇಕು. Nowadays, see whenever ಇನ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡುವಾಗ ಅವ್ರಿಗೆ ಸೇಫ್ಟಿ ಕೊಡಬೇಕು ಯಾವಾಗ ಬಿಲ್ಡಿಂಗ್ ವರ್ಕ್ ಮಾಡ್ತೀರಿ ಸ್ಕೆಪ್ಟ್ ಈಸ್ ಕಂಪಲ್ಸರಿ ಹ್ಯಾಂಡ್ ಗ್ಲೋವ್ಸ್ ಆರ್ ಕಂಪಲ್ಸರಿ ಅವ್ರಿಗೆ ಕಂಪಲ್ಸರಿ ಸೇಫ್ ಗಾರ್ಡ್ ಮಾಡಬೇಕು ವಿತ್ ಹಾರ್ಮ್ಫುಲ್ ಅವ್ರಿಗೆ ಏನು ಹಾರ್ಮ್ಫುಲ್ ಆಗಬಾರ್ದು ಅದರ ಸಲ ಅವರಿಗೆ ಸೇಫ್ಟಿ ಪ್ರಿಕಾಷನ್ಸ್ ಕೊಡಬೇಕು ಯಾರಿಗೆ ಕೊಡಬೇಕು ವರ್ಕರ್ಸ್ ಅಂತ ಪಾಲಿಸಿ 1991 ಪಾಲಿಸಿ ಒಳಗೆ ಇಂಥ ಪಾಲಿಸಿ ಇಂಪ್ಲಿಮೆಂಟ್ ಮಾಡಿದ್ರು ಯಾರು ಇಂಪ್ಲಿಮೆಂಟ್ ಮಾಡಿದ್ರು ಗೌರ್ಮೆಂಟ್ ಅವ್ರಿಗೆ ಸೇಫ್ ಮಾಡಬೇಕು ಅವ್ರಿಗೆ ಸೇಫ್ಟಿ ಪ್ರಿಕಾಷನ್ಸ್ ಕೊಡಬೇಕು ಸಪೋಸ್ ಏನಂದ್ರೆ ಕನ್ಸ್ಟ್ರಕ್ಷನ್ ಮಾಡುವ ಕ್ರೇನ್ಸ್ ಫೆಸಿಲಿಟೀಸ್ ಕೊಡಬೇಕು ಅವ್ರ ಹ್ಯಾಂಡ್ ಗ್ಲೋವ್ಸ್ ಕೊಡಬೇಕು ಏನಾದ್ರು ಹಾರ್ಮ್ಫುಲ್ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕತ್ತಾರ ಅವ್ರಿಗೆ ಹ್ಯಾಂಡ್ ಗ್ಲೋವ್ಸ್ ಕೊಡಬೇಕು ವೆಲ್ಡಿಂಗ್ ವರ್ಕ್ ಮಾಡ್ಲಿಕ್ಕತ್ತಾರ ಸ್ಕೆಪ್ಟ್ ಕೊಡಬೇಕು ಅಂಥವು ಏನು ಮಾಡಬೇಕು ಪ್ರೊವಿಷನ್ಸ್ ಮೇಡ್ ಫಾರ್ ದ ವರ್ಕರ್ ಪಾರ್ಟಿಸಿಪೇಷನ್ ಇನ್ ಮ್ಯಾನೇಜ್ಮೆಂಟ್ in order to manage sick units provision has to be made for the cooperative societies of the workers to run them ಏನಂದ್ರೆ ಪ್ರಾಬ್ಲಮ್ಸ್ ಆದಂದ್ರೆ ಅವ್ರಿಗೆ ಸಮ್ ಸೇಫ್ಟಿ ಮೇಜರ್ಸ್ ಕೊಡಬೇಕು ಯಾರಿಗೆ ಕೊಡಬೇಕು ವರ್ಕರ್ಸ್ ಕೊಡಬೇಕು ಓಕೆ ನೆಕ್ಸ್ಟ್ ವಿ ಹ್ಯಾವ್ next is role of public sector okay what kind of the role the public sector should do illenanta those public sector undertakings okay those public sector undertakings that public companies and the public companies are not doing well or a performance ಕೊಡ್ಲಿಕ್ಕೆತ್ತಿಲ್ಲ at well present but in which there are enough chances to improvement means ಎಂತ ಯಾವ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ ಅವ್ರು ಚಲೋ ವರ್ಕ್ ಕೊಡ್ಲಿಕ್ಕತ್ತಿಲ್ಲ ಅಂದ್ರೆ ಪರ್ಫಾರ್ಮೆನ್ಸ್ ಚಲೋ ಮಾಡ್ಲಿಕ್ಕತ್ತಿಲ್ಲ ಅದರ ಜೊತೆ ದೇರ್ ಇಸ್ ಎನಿ ಚಾನ್ಸ್ ಆಫ್ ಇಂಪ್ರೂವ್ಮೆಂಟ್ ಐತಿ ವಿ ಕ್ಯಾನ್ ಇಂಪ್ರೂವ್ ದೆಮ್ ಅವ್ರಿಗೆ ಮತ್ತೆ ರೀಕಾನ್ಸ್ಟಿಟ್ಯೂಟ್ ಮಾಡಬಹುದು ಅಂತ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಆರ್ ಫೇಸಿಂಗ್ ಸಮ್ ಫಿನಾನ್ಷಿಯಲ್ ಕ್ರೈಸಿಸ್ ಅಂದ್ರೆ ಪ್ರಾಬ್ಲಮ್ಸ್ ಶಾಲ್ ಬಿ ಕೆಪ್ಟ್ ಅಂಡರ್ ಆಬ್ಸರ್ವೇಷನ್ ಅವ್ರಿಗೆ ಆಬ್ಸರ್ವೇಷನ್ ಒಳಗೆ ಇಡ್ಬೋದು ಯಾರು ಮಾಡ್ತಾರೆ ಬೋರ್ಡ್ ಆಫ್ ಇಂಡಸ್ಟ್ರಿಯಲ್ ಅಂಡ್ ಫಿನಾನ್ಷಿಯಲ್ reconstruction or by any other institution which is fixed by the government role of public sector ಅಂದ್ರೆ ಅಂತ ಪಬ್ಲಿಕ್ ಇಂಡಸ್ಟ್ರೀಸ್
ಅವ್ರ ವರ್ಕ್ ಎಷ್ಟು ಚಲೋ ಮಾಡ್ಲಿಕ್ಕತ್ತಿಲ್ಲ ಆಟ್ ಪ್ರೆಸೆಂಟ್. ಬಟ್ ಇಫ್ ಯು ಮೇಕ್ ಎನಿ ಇಂಪ್ರೂವ್ಮೆಂಟ್, ಅವ್ರಿಗೆ ನಾವು ಏನು ಇಂಪ್ರೂವ್ಮೆಂಟ್ ಮಾಡ್ಬೋದು ಮತ್ತು ರೀಕನ್ಸ್ಟ್ರಕ್ಟ್ ಮಾಡ್ಬೋದು ಅಂದ್ರೆ ಇಲ್ಲಿ ಅವ್ರಿಗೆ ಸಮ್ ಹೆಲ್ಪ್ ಕೊಡ್ಬೋದು, ಹೆಲ್ಪ್ ಮಾಡ್ಬೋದು. ಸಮ್ ಅವ್ರೇನು ಫೈನಾನ್ಷಿಯಲ್ ಕ್ರೈಸಿಸ್, ಮನಿ ಕ್ರೈಸಿಸ್ ಫೇಸ್ ಮಾಡ್ಲಿಕ್ಕತ್ತಾರ, ಅವ್ರಿಗೆ ನಾವು ಅಬ್ಸರ್ವೇಷನ್ ಒಳಗೆ ಮಾಡ್ಬೋದು. ಆರ್ ವಿ ಕ್ಯಾನ್ ರೀಕನ್ಸ್ಟ್ರಕ್ಟ್, ಇನ್ನೊಂದ್ಸಲ ಅದು ಪಬ್ಲಿಕ್ ಸೆಕ್ಟರ್ ವಿ ಕ್ಯಾನ್ ರೀಕನ್ಸ್ಟ್ರಕ್ಟ್ ಮಾಡ್ಬೋದು. ಓಕೆ, ರೀಕನ್ಸ್ಟ್ರಕ್ಟ್ ಮಾಡ್ಬೋದು. So this was about the role of public sector. Okay, ಎಂಥ ಇಂಡಸ್ಟ್ರೀಸ್ ಅವರು ಚಲೋ ವರ್ಕ್ ಮಾಡ್ಲಿಕ್ಕತ್ತಿಲ್ಲ ಅವ್ರಿಗೆ ರೀಕನ್ಸ್ಟ್ರಕ್ಟ್ ಮಾಡ್ಬೋದು, ಅವ್ರಿಗೆ ಸಮ್ ಇಂಪ್ರೂವ್ಮೆಂಟ್ ಕೊಡ್ಬೋದು. ಸೊ ದಿಸ್ ವಾಸ್ ಅಬೌಟ್ ದ ರೋಲ್ ಆಫ್ ಪಬ್ಲಿಕ್ ಸೆಕ್ಟರ್. Okay, I think hope you have everyone understood about this role of public sector. Okay, next we will move to we will move to creation of productivity. Creation of productivity means in order to increase the productivity or the capacity of new industries, all administrative controls have been removed. Okay, industries will only have to inform government of opening new units or increasing their production capacity. Means creation production capacity ile namadu to increase the production business as well as capacity of new industries. Some administrative control ಏನ್ ಮಾಡಿದ್ರು, ರಿಮೂವ್ ಮಾಡಿದ್ರು. ಅಂದ್ರೆ some administrative measures ಏನ್ ಮಾಡಿದ್ರು, ರಿಮೂವ್ ಮಾಡಿದ್ರು in 1991 ಪಾಲಿಸಿ ಒಳಗೆ. ಬಟ್ ಸಪೋಸ್ ಎನಿ ಪರ್ಸನ್ ವಾಂಟ್ ಟು ಸ್ಟಾರ್ಟ್ ಎನಿ ನ್ಯೂ ಇಂಡಸ್ಟ್ರೀಸ್ ಮೀನ್ಸ್ ಅವ ಏನ್ ಮಾಡಬೇಕು, ಗೌರ್ಮೆಂಟಿಗೆ ಇನ್ಫಾರ್ಮ್ ಮಾಡಬೇಕು, ಅಷ್ಟೇ ಇತ್ತು. ಇನ್ ಕ್ರಿಯೇಷನ್ ಆಫ್ ಪ್ರೊಡಕ್ಟಿವ್ ಕೆಪಾಸಿಟಿ ಮೀನ್ಸ್ ಸಮ್ administrative controls means some work ಏನ್ ಮಾಡಿದ್ರು, ರಿಮೂವ್ ಮಾಡಿದ್ರು. But whenever a person or a group of people want to start any new industries, new units, but they should inform to the government. That was the in creation of productive capacity. Next we have foreign technology. Okay, foreign technology means no prior permission from the government will be required in importing foreign technology. ಏನ್ ಫೀಚರ್ಸ್ ಇಂಪ್ಲಿಮೆಂಟ್ ಮಾಡಿದೆ ಅಂದ್ರೆ, ಸಪೋಸ್ ಎನಿ ಪರ್ಸನ್ಗೆ ಫಾರಿನ್ ಟೆಕ್ನಾಲಜಿ ಬೇಕು, ಮೊದಲಂತೂ ಪರ್ಮಿಷನ್ ರಿಕ್ವೈರ್ಡ್ ಇತ್ತು. ಇನ್ ದಿಸ್ ಪಾಲಿಸಿ ಯಾವಾಗ ಇಂಪ್ಲಿಮೆಂಟ್ ಆದು ಅವಾಗ ಏನಿತ್ತು, ಸಮ್ ಪರ್ಮಿಷನ್ಸ್ ರಿಮೂವ್ ಮಾಡಿದ್ರು. ಅಂದ್ರೆ ಪರ್ಮಿಷನ್ ಐತಿ ಅಷ್ಟು ರಿಕ್ವೈರ್ಡ್ ಇಲ್ಲ ಟು ಇಂಪೋರ್ಟ್ ಫಾರಿನ್ ಟೆಕ್ನಾಲಜಿ ಅಪ್ ಟು ದ ಲಿಮಿಟ್ ಆಫ್ 1 crore rupees. ದ ಲಿಮಿಟ್ ಕೊಟ್ಟಿದ್ರು, ಎಷ್ಟು ಕೊಟ್ಟಿದ್ರು, 1 crore rupees. ಓಕೆ, ಅಂದ್ರೆ ಫಾರಿನ್ ಟೆಕ್ನಾಲಜಿ ಒಳಗೆ ಏನಿತ್ತು, ಸಮ್ ಪರ್ಮಿಷನ್ಸ್ ಗೌರ್ಮೆಂಟ್ ರಿಮೂವ್ ಮಾಡಿದ್ರು ಟು ಇಂಪೋರ್ಟ್ ಎನಿ ಪ್ರೈವೇಟ್, ಟು ಇಂಪೋರ್ಟ್ ಎನಿ ಫಾರಿನ್ ಟೆಕ್ನಾಲಜಿ. ಲಿಮಿಟ್ ಎಷ್ಟು ಕೊಟ್ಟಿದ್ರು, 1 crore rupees ಅಷ್ಟೇ ಕೊಟ್ಟಿದ್ರು. ಇಂಡಿಯನ್ ಕಂಪನೀಸ್ ಆರ್ ಫ್ರೀ ಟು ನೆಗೋಷಿಯೇಟ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ವಿತ್ ಎ ಫಾರಿನ್ ಕೊಲಾಬ್ರೇಷನ್ ಮಾಡ್ಬೋದು ಇನ್ ಮ್ಯಾಟರ್ಸ್ ಟು ಟೆಕ್ನಾಲಜಿ ಟ್ರಾನ್ಸ್ಫರ್ ಟೆಕ್ನಾಲಜಿ. ಅಂದ್ರೆ ಏನ್ ಮಾಡ್ಬೋದು, ಫಾರಿನ್ ಟೆಕ್ನಾಲಜಿನ ಇಂಪೋರ್ಟ್ ಮಾಡ್ಬೋದು ವಿತ್ ಸರ್ಟನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರ್ಬೋದು, ಆರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತಾನೋ ಫಾರಿನ್ ಟೆಕ್ನಾಲಜಿ ಇಂಪೋರ್ಟ್ ಮಾಡಬಹುದು. ಓಕೆ, ನೆಕ್ಸ್ಟ್ ವಿ ಹ್ಯಾವ್ wait a minute. See, next we have promotion of industries in rural areas. Means promotions to where we can establish or we can develop new industries in rural areas. No, now start ಮಾಡಬಹುದು. In order to regional imbalance, to control imbalance, under this policy various provisions ತಗೊಂಡು ಬಂದ್ರು where we can encourage industries in rural areas ನು ಮಾಡಬಹುದು. ಅದರ ಜೊತೆ ರಿಸರ್ವೇಶನ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ. ಸಮ್ ಏನ್ ಮಾಡಿದ್ರು, ದಿಸ್ ಪಾಲಿಸಿ ಏನ್ ಮಾಡಿದ್ರು, ಗೌರ್ಮೆಂಟ್ ಶಾಲ್ ಕೀಪ್ ಅಸಿಸ್ಟೆನ್ಸ್, ಅಂದ್ರೆ ಅಸಿಸ್ಟೆನ್ಸ್ ಕೊಡ್ಲಿಕ್ಕೆ ಯಾರಿಗೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಸಿಸ್ಟೆನ್ಸ್ ಕೊಡ್ಲಿಕ್ಕತ್ತಿದ್ರು. ಅವಾಗ ಏನಿತ್ತು, ದ ಲಿಮಿಟ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಮೊದಲ್ 3 crores ಇತ್ತು ಇನ್ವೆಸ್ಟ್ಮೆಂಟ್, ಅದು ರೆಡ್ಯೂಸ್ ಮಾಡಿ ಎಷ್ಟು ಕೊಟ್ಟರು, 1 ಕೊಟ್ಟರು ಫ್ರಮ್ 1999. ಓಕೆ, ಅರ್ಲಿಯರ್ ಏನಿತ್ತು,
industries had been reduced. Limit ಏನಿದು small scale industries reduce ಮಾಡಿದ್ರು from 3 crores to 1 crore ಮಾಡಿದ್ರು in December 24, 1999. So with this, we have completed about 1991 policy. So another some of features are there of this industrial policy, or we can say features of the adu now next class study ಮಾಡ್ತೀವಿ. Next we will study in the next class. Okay.